ರುದ್ರನ ಜೊತೆ ಶಾಪಿಂಗ್ ಬಂದ ರಂಜನಿಯನ್ನು ನೋಡಿ ಉರಿದು ಹೋಗ್ತಾ, ಈ ಹಣವನ್ನು ರುದ್ರನಿಂದ ಗಿಟ್ಟಿಸ್ಕೊಳ್ಳೋದಕ್ಕೆ ಏನೇನು ಮಾರ್ಕೊಂಡಿದ್ಯೋ ಅಂತ ಕಣ್ಣೆಗರಿಸಿ ಕೇಳಿದ್ಲು ಮನಿಷಾ. ಆ ಮಾತಿಗೆ ರಂಜನಿಗೆ ಒಂದೇ ಸಮನೆ ಸಿಟ್ಟು ಬಂತು. ಆದರೆ ಕಂಟ್ರೋಲ್ ಮಾಡ್ಕೊಳ್ತಾ, ನಾನೇನು ಮಾರ್ಕೊಂಡ್ರು ಅದು ನನ್ನಿಷ್ಟ, ಮಧ್ಯದಲ್ಲಿ ನಿನಗೇನು ಕಷ್ಟ ಅಂತ ಅಂದ್ಲು. ಏಯ್, ನಾನು ಯಾರು ಅಂತ ಗೊತ್ತಾ? ರುದ್ರನಿಗಾಗಲಿರೋ ಹೆಂಡ್ತಿ ನಾನು. ಆತ ನನ್ನ ಭಾವಿ ಗಂಡ ಅಂತ ನನ್ನ ಹತ್ರವೇ ಹೀಗೆ ಮಾತಾಡೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ ಅಂತ ಆವೇಶದಿಂದ ಅಂದ್ಲು ಮನಿಷಾ. ನೀನು ಯಾರಾದರೆ ನನಗೇನು? ನಿನಗೆ ಮರ್ಯಾದೆ ಬೇಕಂದರೆ ಮೊದಲು ನೀನು ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತಂದ್ಲು ರಂಜನಿ. ಆ ಮಾತಿಗೆ ಮನಿಷಾ ಅವಳ ಕೀಳಾಗಿ ನೋಡ್ತಾ, ಆದರೂ ನಿನ್ನಂತಹ ಬಂಡುಗೆಟ್ಟವ್ರ ಜೊತೆ ನನಗೆ ಯಾಕೆ ಮಾತು? ನಾನು ನೇರವಾಗಿ ರುದ್ರ ಅಮ್ಮನ ಜೊತೆ ತೀರ್ಮಾನ ಮಾಡ್ಕೊಳ್ತೀನಿ ಅಂತ ಮೂತಿ ತಿರುಗಿಸಿದ್ಲು ಮನಿಷಾ. ನಿನ್ನಿಷ್ಟ ಬಂದ ಕಡೆ ತೀರ್ಮಾನ ಮಾಡ್ಕೊ, ಆದರೆ ಇನ್ನೊಂದು ಸಲ ನನ್ನ ತಂಟೆಗೆ ಬರಬೇಡ ಅಂತ ಗಂಭೀರವಾಗಿ ಹೇಳಿದ್ಲು ರಂಜನಿ. ನಿಜಕ್ಕೂ ಮನಿಷಾಳಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂದ್ಕೊಂಡಿದ್ಲು ರಂಜನಿ. ಆದರೆ ಸತ್ಯಾಸತ್ಯತೆ ತಿಳಿದೇ ಮನಿಷಾ ತನ್ನನ್ನು ತಪ್ಪಾಗಿ ಭಾವಿಸಿದ್ರಿಂದ ಅವಳ ದಾರಿಯಲ್ಲೇ ಉತ್ತರ ನೀಡಿದ್ಲು ರಂಜನಿ. ಅಷ್ಟರಲ್ಲಿ ರುದ್ರ ಕಾರ್ ತಂದಿದ್ರಿಂದ ತಕ್ಷಣ ಮನಿಷಾ ಕಡೆ ಅಣಕದ ನಗು ಬೀರಿ ಹೋಗಿ ಕಾರ್ನಲ್ಲಿ ಕೂತ್ಲು ರಂಜನಿ. ಅವಳನ್ನು ಹಾಗೆ ನೋಡಿ ಹೊಟ್ಟೆ ಹುರಿದು ಹೋದ ಮನಿಷಾ, ಹೇ ರುದ್ರ, ನಾನು ಬರುವಾಗ ಕ್ಯಾಬ್ನಲ್ಲಿ ಬಂದೆ, ನನ್ನನ್ನು ಕೂಡ ಡ್ರಾಪ್ ಮಾಡ್ತೀಯಾ ಮನೆ ಹತ್ರ ಅಂತ ಕೇಳಿದ್ಲು. ಇಲ್ಲ, ನನಗಾಗಲ್ಲ, ನಾನು ಬೇರೆ ದಾರಿಯಲ್ಲಿ ಹೋಗ್ತಿದ್ದೀನಿ, ಹಾಗಾಗಿ ನೀನು ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು ಅಂತ ಇನ್ನೊಂದು ಮಾತಿಗೂ ಅವಕಾಶ ನೀಡದೆ ಕಾರನ್ನು ಮುಂದೆ ಓಡಿಸ್ತಾ ರುದ್ರ. ತನ್ನ ಮೇಲೆ ಧೂಳು ಎಬ್ಬಿಸ್ತಾ ಹೋಗ್ತಾ ಇರೋ ಕಾರನ್ನು ನೋಡಿದ ಮನಿಷಾ ಕಾಲು ನೆಲಕ್ಕಪ್ಪಳಿಸಿ, ರುದ್ರ, ನಿನಗೆ ನನಗಿಂತ ತಿಕ್ಕಲು ಹಿಡಿದವಳು ಹೆಚ್ಚಾದ್ಲು ಅಲ್ವಾ? ಹೇಳ್ತೀನಿ ನಿನ್ನ ವಿಷಯ ಮತ್ತು ಅವಳ ವಿಷಯ ಅಂತ ಅಲ್ಲಿಂದ ಹೊರಟು ಹೋದ್ಲು. ಅದೇ ಈ ಸಮಯದಲ್ಲಿ ಕಾರಿನಲ್ಲಿರೋ ರಂಜನಿ, ಸರ್, ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ನಮ್ಮ ಮನೆಗೆ ಹೋಗೋ ದಾರಿ ಇದೆಲ್ಲ ಅಂದ್ಲು. ನಿನ್ನನ್ನು ನಿಮ್ಮನೆ ಹತ್ರ ಬಿಡೋದಕ್ಕೆ ನಾನೇನಾದರೂ ನಿನ್ನ ಡ್ರೈವರ್ ಅಂದ್ಕೊಂಡಿದ್ಯಾ ಅಂತ ಕೇಳ್ದ ರುದ್ರ. ಆ ಮಾತಿಗೆ ರಂಜನಿ ಬಾಯಿಂದ ಇನ್ನೊಂದು ಮಾತು ಬರದಂತಾಯಿತು. ಆದರೆ ಆತ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಅರ್ಥ ಆಗದೆ ಮೆಲ್ಲಗೆ ಧೈರ್ಯ ತಂದುಕೊಂಡು, ಮತ್ತೆ ಎಲ್ಲಿ ಬಿಡ್ತೀರಾ ಸರ್? ಇದು ನಮ್ಮ ಆಫೀಸ್ಗೆ ಹೋಗೋ ದಾರಿಯೂ ಅಲ್ವಲ್ಲ ಅಂತ ಕೇಳಿದ್ಲು ರಂಜನಿ. ನನಗಿಷ್ಟ ಬಂದ ಕಡೆ ಬಿಡ್ತೀನಿ, ಡ್ರೈವ್ ಮಾಡತ್ಲೆ ಅಂದ ರುದ್ರ. ಇನ್ನು ಆ ಮಾತಿಗೆ ಸುಮ್ಮನಾದ ರಂಜನಿ ಕಿಟಕಿಯಿಂದ ಹೊರಗೆ ನೋಡ್ತಾ ಕೂತ್ಲು. ಬೆಳಗ್ಗೆಯಿಂದ ಮಾಲ್ನಲ್ಲಿ ತಿರುಗಿ ಸುಸ್ತಾಗಿದ್ದರಿಂದ ಸ್ವಲ್ಪ ಹೊತ್ತಿಗೆ ಹಾಗೆ ಹಿಂದೆ ವಾಲಿ ನಿದ್ರೆಗೆ ಜಾರದ್ಲು. ಮತ್ತೊಂದೆಡೆ ತನ್ನನ್ನು ಕಿಡ್ನ್ಯಾಪ್ ಮಾಡಿದ ರೌಡಿಗಳಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ತಿದ್ದಾಳೆ ಸುರಭಿ. ರೌಡಿಗಳು ತನ್ನನ್ನು ಹಿಡಿದುಕೊಂಡಾಗಲೇ ಅವಳ ಮೊಬೈಲ್ ಕೂಡ ಕೆಳಗೆ ಬಿದ್ದಿದ್ದರಿಂದ ಅವಳ ಹತ್ರ ಫೋನ್ ಕೂಡ ಇಲ್ಲ. ಯಾವುದೇ ದಯೆ ತೋರಿಸ್ದೆ ಅವಳ ಕೈಕಾಲು ಕಟ್ ಹಾಕಿ ವ್ಯಾನ್ನಲ್ಲಿ ಕೆಳಗೆ ಬಿಟ್ಟು ಕುಡಿಯುತ್ತಾ ಹರಟೆ ಹೊಡಿತಾ ಇದ್ದಾರೆ. ಸ್ವಲ್ಪ ಹೊತ್ತಿಗೆ ಕಾರು ನಗರ ದಾಟಿ ಒಂದು ಅಡವಿಯೊಳಗೆ ಹೋಗಿ ನಿಂತಿತು. ಆ ಅಡವಿಯಲ್ಲಿ ಸುರಭಿಯನ್ನು ಬೇರೆ ಕಾರಿಗೆ ಹತ್ಸೋದು ಅವರ ಪ್ಲಾನ್ ಆಗಿತ್ತು. ಆದರೆ ಆ ಕಾರು ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ ಮೆಲ್ಲಗೆ ಕತ್ತಲ ಆವರಿಸ್ತು. ಅದರಿಂದ ರೌಡಿಗಳೆಲ್ಲ ವ್ಯಾನ್ನಿಂದ ಕೆಳಗಿಳಿದು ಅಲ್ಲೇ ಸಣ್ಣದಾಗಿ ಬೆಂಕಿ ಹಾಕಿ ಅದರ ಸುತ್ತ ನಿಂತು ಚಳಿ ಕಾಯಿಸ್ಕೊಳ್ತಾ ಕುಡಿತಿದ್ದಾರೆ. ವ್ಯಾನ್ನಿಂದ ಅದೆಲ್ಲವನ್ನು ನೋಡ್ತಾ ಇರುವ ಸುರಭಿ ಹೇಗಾದರೂ ಅಲ್ಲಿಂದ ತಪ್ಪಿಸ್ಕೊಳ್ಬೇಕಂತ ಯೋಚಿಸ್ತಾ ಕೈಕಾಲುಗಳ ಕಟ್ಟುಗಳನ್ನ ಸಡಿಲಗೊಳಿಸಲು ಪ್ರಯತ್ನಿಸಿದ್ಲು. ಬಹಳ ಹೊತ್ತಿನ ಪ್ರಯತ್ನದ ನಂತರ ಅದೃಷ್ಟವಶಾತ್ ಮತ್ತು ಬಹಳ ಕಷ್ಟಪಟ್ಟವಳ ಕೈಕಟ್ಟುಗಳನ್ನ ಬಿಚ್ಚಿಕೊಂಡ್ವು. ತಕ್ಷಣ ಕಾಲುಗಳ ಕಟ್ಟುಗಳನ್ನ ತೆಗೆದುಹಾಕಿ ಮೆಲ್ಲಗೆ ಆ ವ್ಯಾನ್ನಿಂದ ಇಳಿದು ಸುರಭಿ ಜಾಗರೂಕತೆಯಿಂದ ಅಲ್ಲಿಂದ ಗಿಡಗಂಟೆಗಳ ಮಧ್ಯೆ ಹೋಗಿ ದಾರಿ ತಿಳಿಯದಂತೆ ಓಡಲು ಶುರು ಮಾಡಿದ್ಲು. ಆ ಸಮಯದಲ್ಲಿ ಅವಳ ಕಾಲಿನ ಕೆಳಗೆ ನಲುಗಿದ ಒಣಗಿದ ಎಲೆಗಳ ಶಬ್ದ ರೌಡಿಗಳಿಗೆ ಕೇಳಿಸ್ತು. ತಕ್ಷಣ ಎಚ್ಚೆತ್ತ ರೌಡಿಗಳ ಗ್ಯಾಂಗ್ ಅವಳ ಹಿಂದೆ ಓಡ್ತು. ಅವರು ತನ್ನನ್ನು ಬೆನ್ನಟ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡ ಸುರಭಿ ತನ್ನ ಶಕ್ತಿ ಮೀರಿ ಓಡ್ತಿದ್ರೆ ಅವಳನ್ನಷ್ಟೇ ವೇಗವಾಗಿ ರೌಡಿಗಳು ಅಟ್ಟಿಸ್ಕೊಂಡು ಬರ್ತಿದ್ದಾರೆ. ಅವರಲ್ಲಿ ಒಬ್ಬ ರೌಡಿ ಓಡುತ್ತಲೇ ಮೊಬೈಲ್ ತೆಗೆದು ಒಂದು ನಂಬರ್ಗೆ ಕಾಲ್ ಮಾಡ್ದ. ತಕ್ಷಣ ಅತ್ತ ಕಡೆಯಿಂದ ಒಬ್ಬ ವ್ಯಕ್ತಿ ಫೋನ್ ಎತ್ತಿದ್ರಿಂದ, ಬಾಸ್, ಆ ಹುಡುಗಿ ತಪ್ಪಿಸ್ಕೊಂಡು ಓಡ್ತಿದ್ದಾಳೆ, ನಾವು ಹಿಂದೆ ಬಿದ್ದಿದ್ದೀವಿ, ಆದರೆ ಆ ಹುಡುಗಿ ಜಿಂಕೆ ಅಂತ ಜಿಗಿತಾ ಹೋಗ್ತಿದ್ದಾಳೆ ಅಂತ ಹೇಳ್ದ. ಅವನ ಮಾತು ಮುಗಿಯೋ ಮೊದಲೇ ಒಬ್ಬೊಬ್ಬರು, ಎತ್ತರ ಇದ್ದೀರಿ, ಆ ಹುಡುಗಿ ತಪ್ಪಿಸ್ಕೊಳ್ತಿದ್ರೆ ನೀವೇನು ಮಣ್ಣು ತಿಂತಿದ್ರಾ? ಕತ್ತೆ ನನ್ನ ಮಕ್ಕಳು, ಅವಳು ಯಾವ ಕಡೆ ಹೋಗ್ತಿದ್ದಾಳೆ ಅಂತ ಕೇಳ್ದ ಫೋನಲ್ಲಿ ಮಾತಾಡುವ ವ್ಯಕ್ತಿ. ಆ ಹುಡುಗಿ ಪೂರ್ವದ ಕಡೆ ಹೋಗ್ತಿದ್ದಾಳೆ ಬಾಸ್, ಖಂಡಿತವಾಗಿ 5 ನಿಮಿಷಗಳಲ್ಲಿ ರೋಡ್ ಹತ್ತಿದಾಳೆ ಅಂತ ಅಂದ ರೌಡಿ. ಸರಿ, ಅವಳ ಸಂಗತಿ ನಾನು ನೋಡ್ಕೊಳ್ತೀನಿ ಅನ್ನುತ್ತಾ ಕಾಲ್ ಕಟ್ ಮಾಡಿದ ಆ ವ್ಯಕ್ತಿ ತನ್ನ ಕಾರಿನ ವೇಗವನ್ನು ಒಮ್ಮೆಲೆ ಹೆಚ್ಚಿಸ್ದ.
ಮತ್ತೊಂದೆಡೆ ರಾತ್ರಿ ಸಮಯದಲ್ಲಿ ಸುಮ್ಮನೆ ಮೊಬೈಲ್ ತೆಗೆದ ಮೌನಿತಾ ಮಗಳಿಂದ ಬಂದ ಲೊಕೇಶನ್ ನೋಡಿ, ಇದೇನಿದು ಸುರಭಿ ಈ ಲೊಕೇಶನ್ ಕಳಿಸಿದಾಳೆ, ಏನಾಗಿರ್ಬೋದು ಅಂದ್ಕೊಡಕ್ಕೆ ತಕ್ಷಣ ಆ ಲೊಕೇಶನನ್ನು ಪರಿಶೀಲಿಸಿದ್ಲು. ಅದು ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಾಗಿ ಜನರು ಓಡಾಡದ ಒಂದು ಏರಿಯಾ ತೋರಿಸ್ತಾ ಇತ್ತು. ಆದ್ದರಿಂದ ತಕ್ಷಣ ಸುರಭಿ ನಂಬರ್ಗೆ ಕಾಲ್ ಮಾಡಿದ್ಲು ಮೌನಿತಾ. ಫೋನ್ ರಿಂಗ್ ಆಗ್ತಾ ಇದೆ, ಆದರೆ ಯಾರೂ ಎತ್ತುತ್ತಿಲ್ಲ. ಅದು ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಾಗಿ ಜನರು ಓಡಾಡದ ಒಂದು ಏರಿಯಾ ತೋರಿಸ್ತಿತ್ತು. ಆದ್ದರಿಂದ ತಕ್ಷಣ ಸುರಭಿ ನಂಬರ್ಗೆ ಕಾಲ್ ಮಾಡಿದ್ಲು ಮೌನಿತಾ. ಆದರೆ ಆ ಕಾಲ್ನ ಯಾರೂ ರಿಸೀವ್ ಮಾಡ್ತಾ ಇಲ್ಲ. ಏನಿದು, ಸುರಭಿ ನಂಬರ್ ಕಾಲ್ ಮಾಡಿದ್ರು ಎತ್ತಾ ಇಲ್ವಲ್ಲ, ಎಲ್ಲಿದ್ದಾಳೆ ಅಂತ ಟೆನ್ಷನ್ ಪಡುತ್ತಲೆ ಮತ್ತೊಮ್ಮೆ ಸುರಭಿ ಕಾಲ್ ಮಾಡಿದ್ಲು. ಮತ್ತೆ ರಿಂಗ್ ಆಗ್ತಿದೆ, ಆದರೆ ಯಾರೂ ರಿಸೀವ್ ಮಾಡ್ತಿಲ್ಲ. ಅದರಿಂದ ಗಾಬರಿಯಾದ ಮೌನಿತಾ ಇಷ್ಟ ಇಲ್ಲದಿದ್ದರೂ ತಕ್ಷಣ ಚಂದ್ರನಿಗೆ ಫೋನ್ ಮಾಡಿದ್ಲು. ಹಗಲು ಪೂರ್ತಿ ಪ್ರಜಾನಾಯಕನಾದ ಚಂದ್ರ ರಾತ್ರಿ ಆಗ್ತಿದ್ದಂತೆ ಪೂರ್ತಿಯಾಗಿ ಕುಡಿತಾ ಮಜಾ ಮಾಡ್ತಾ ಆ ಸಮಯದಲ್ಲಿ ಎಲ್ಲವನ್ನ ಮರೆತು ಬಿಡ್ತಾನೆ. ಈಗಲೂ ಹಾಗೆ ಅಮಲಿನಲ್ಲಿ ತೂಗ್ತಾ ಇರೋ ಆತ ರಿಂಗ್ ಆಗ್ತಿರೋ ತನ್ನ ಫೋನ್ ಎತ್ತಿ, ಹಲೋ, ಯಾರು, ಬುದ್ಧಿ ಇಲ್ವಾ ಈ ಟೈಮಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದಕ್ಕೆ ಅಂದ. ಅವನ ಮಾತನ್ನು ಸ್ವಲ್ಪವೂ ಲೆಕ್ಕಿಸ್ಕೊಳ್ಳದೆ, ಚಂದ್ರ, ನನ್ನ ಮಗಳು ಫೋನ್ ಎತ್ತದಿದ್ರೆ ನಿನಗೆ ಇಷ್ಟು ಗಾಬರಿ ಆಗ್ತಿದೆಯೇ? ಅವಳಿಗಾಗಿ ಈಗ ಡಿಪಾರ್ಟ್ಮೆಂಟ್ ಸಂಪರ್ಕಿಸ್ಬೇಕಾ? ಏನು ಬೇಡ, 1 ಗಂಟೆ ನೋಡಿ ಮತ್ತೆ ಟ್ರೈ ಮಾಡು, ಅವಳು ಎತ್ತಾಳೆ. ಆದರೂ ನಿನ್ನ ಸ್ವಾರ್ಥ, ನೀನು ನೋಡ್ಕೊಂಡು ಮಕ್ಕಳನ್ನ ಗಾಳಿಗೆ ಬಿಟ್ಟು ಅಡ್ಡಾಡ್ತಿದ್ಯಾ ಅಂತ ತರಲಿ, ಇವಾಗೇನು ದೊಡ್ಡ ಪ್ರೀತಿ ಇದ್ದಂತೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂತ ಚಂದ್ರ ಮಾತಾಡ್ತಿರುವಾಗಲೇ ಕಿರಿಕಿರಿಯಿಂದ ಫೋನ್ ಕಟ್ ಮಾಡಿದ ಮೌನಿತಾ ತಕ್ಷಣ ತನ್ನ ತಂದೆ ವಾಮನ್ ರಾವ್ ಅವರಿಗೆ ಫೋನ್ ಮಾಡಿದ್ಲು. ಅಷ್ಟರಲ್ಲಿ ಅವನಿಗೆ ಮಗ ಈಶ್ವರ್ ಮತ್ತು ಮೊಮ್ಮಗ ವೀರೇಂದ್ರ ಸೇರಿ ಪ್ಲ್ಯಾನ್ ಮಾಡಿ ಮದ್ದು ನೀಡಿದ್ರಿಂದ ಆತ ಅಮಲಿನಲ್ಲಿ ಹಾಸಿಗೆ ಮೇಲೆ ಪ್ರಶಾಂತವಾಗಿ ನಿದ್ರಿಸ್ತಿದ್ದಾನೆ. ಹಾಗಾಗಿ ಮಗಳು ಮೌನಿತಾ ಮಾಡಿದ ಫೋನ್ ಆತ ಎತ್ತಲಿಲ್ಲ. ತನ್ನವರೆಲ್ಲರೂ ಅಗತ್ಯವಿರುವ ಸಮಯದಲ್ಲಿ ಸ್ಪಂದಿಸದಿದ್ದರಿಂದ ಇನ್ನು ಅವರ ನಂಬಿಕೆ ಮೇಲೆ ಕಾಯೋದು ವ್ಯರ್ಥ ಅಂತ ಭಾವಿಸಿದ ಮೌನಿತಾ ತಕ್ಷಣ ಒಂದು ನಂಬರ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ಲು. ನೀನು ಟೆನ್ಷನ್ ತಗೋಬೇಡ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ ಆ ವ್ಯಕ್ತಿ ತಕ್ಷಣ ಬೆಂಗಳೂರು MLA ಮತ್ತು MP ಗೆ ಕಾಲ್ ಮಾಡಿ ಸುರಭಿ ಬಗ್ಗೆ ವಿವರಗಳನ್ನ ಹೇಳಿ ಎಚ್ಚರಿಸಿದ್ರಿಂದ ಅವರ ಪ್ರಭಾವದಿಂದ ಬೆಂಗಳೂರು ಪೊಲೀಸರು ಕಾರ್ಯಪ್ರವೃತ್ತರಾದರು. ಇನ್ನು ಮಗಳನ್ನು ನೋಡುವವರೆಗೆ ಮನಸ್ಸಿನಲ್ಲಿ ಶಾಂತಿ ಇಲ್ಲದ ಮೌನಿತಾ ಇದ್ದಕ್ಕಿದ್ದಂತೆ ಮುಂಬೈನಿಂದ ಬೆಂಗಳೂರಿಗೆ ಹೊರಟಳು. ಮತ್ತೊಂದೆಡೆ ರಂಜನಿಯ ಜೊತೆ ಕಾರ್ನಲ್ಲಿ ಪ್ರಯಾಣಿಸ್ತಾ ಇರೋ ರುದ್ರ ಬಹುತೇಕ ಸಿಟಿ ದಾಟಿ ಹೋಗಿದ್ದಾನೆ. ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ತಿಳಿಯದೆಯೇ ಹೋಗ್ತಾ ಇದ್ದಾನೆ. ತನ್ನ ಪಕ್ಕದಲ್ಲಿ ಪ್ರಶಾಂತವಾಗಿ ನಿದ್ರಿಸ್ತಿರೋ ರಂಜನಿಯನ್ನು ಎಬ್ಸಲು ಅವನಿಗೆ ಮನಸ್ಸು ಬರ್ತಿಲ್ಲ. ಹಾಗಂತ ಇಷ್ಟು ಬೇಗ ಅವಳನ್ನ ಬಿಡೋದಕ್ಕೂ ಅವನಿಗೆ ಇಷ್ಟ ಇಲ್ಲ. ಅದಕ್ಕೆ ನಿದ್ರಿಸ್ತಾ ಇರೋ ಅವಳಿಗೆ ತೊಂದರೆಯಾಗದಂತೆ ನಿಧಾನವಾಗಿ ಕಾರನ್ನು ಚಲಾಯಿಸ್ತಾ ಇದ್ದಾನೆ. ಮಧ್ಯಾಹ್ನ ಹೊಟ್ಟೆ ತುಂಬ ತಿದ್ದಿದ್ದರಿಂದ ಅಮಲಿನಲ್ಲಿ ನಿದ್ರಿಸ್ತಿದ್ದಾಳೆ ರಂಜನಿ. ಈಗ ರುದ್ರ ಅವಳನ್ನ ದೇಶಗಳೆಲ್ಲ ಖಂಡಗಳನ್ನೇ ದಾಟಿಸಿದ್ರೂ ಅವಳಿಗೆ ಎಚ್ಚರ ಆಗುವಂತಿಲ್ಲ. ಅವಳ ಹಿಂದೆ ರೌಡಿಗಳು ಓಡ್ತಿದ್ದಾರೆ. ಸರಿಯಾಗಿ ಅದೇ ಸಮಯದಲ್ಲಿ ಆ ರಸ್ತೆಯಲ್ಲಿ ಒಂದು ಕಾರು ವೇಗವಾಗಿ ಬರ್ತಿದೆ. ಅದನ್ನು ಗಮನಿಸಿದ ಸುರಭಿ ಈಗ ಆ ಕಾರ್ನಲ್ಲಿರೋರು ಬಿಟ್ಟರೆ ತನ್ನನ್ನು ಯಾರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಆ ಕಾರಿಗೆ ಎದುರಾಗಿ ಹೋದ್ಲು. ಅದನ್ನು ಸ್ವಲ್ಪ ಊಹಿಸಿದ ಆ ಕಾರು ಚಲಾಯಿಸಿದ ವ್ಯಕ್ತಿ ಸಡನ್ ಬ್ರೇಕ್ ಹಾಕಿದ್ರೂ ಕೂಡ ವೇಗವಾಗಿ ಬರ್ತಿದ್ದ ಸುರಭಿ ಆ ಕಾರಿಗೆ ತಗಲಿ ಕೆಳಗೆ ಬಿದ್ದಳು. ಆಮೇಲೆ ಏನು ನಡೆಯುತ್ತೆ? ಆ ಕಾರ್ನಲ್ಲಿ ಬಂದವರು ಯಾರು? ಸುರಭಿ ನಿಜಕ್ಕೂ ತಪ್ಪಿಸ್ಕೊಳ್ತಾಳಾ? ಅಥವಾ ರೌಡಿಗಳಿಂದ ತಪ್ಪಿಸ್ಕೊಳ್ತು ಬಂದು ಸುರಭಿ ವೇಗವಾಗಿ ಬರ್ತಿರೋ ಒಂದು ಕಾರಿಗೆ ಅಡ್ಡಲಾಗಿ ಕೂತಿದ್ದು ಯಾರು? ನೋಡೋಣ. ತಕ್ಷಣ ಆ ಕಾರ್ನಿಂದ ಕೆಳಗಿಳಿದ ಒಬ್ಬ ವ್ಯಕ್ತಿ ಅವನ ಮುಖ ಪೂರ್ತಿಯಾಗಿ ಕಾಣದಂತೆ ಮಾಸ್ಕ್ ಹಾಕಿದ್ದಾನೆ. ಆತ ನೇರವಾಗಿ ಸುರಭಿ ಹತ್ರ ಬಂದು ನೋಡ್ದ. ಸರಿಯಾಗದೇ ಈ ಸಮಯದಲ್ಲಿ ಒಂದು ಕಾರ್ ಬಂದು ಸಡನ್ ಬ್ರೇಕ್ ಹಾಕಿ ಅಲ್ಲಿ ನಿಂತಿತು. ಎದುರಾಗಿ ಬಂದು ನಿಂತ ಆ ಕಾರಿನ ಹೆಡ್ಲೈಟ್ ಬೆಳಕು ಕಣ್ಣಿಗೆ ಬಿದ್ದಿದ್ದರಿಂದ ವೀರೇಂದ್ರ ಕೈ ಅಡ್ಡ ಹಿಡ್ಕೊಂಡ. ಅದೇ ಸಮಯದಲ್ಲಿ ಆ ಕಾರು ಹಾಕಿದ ಸಡನ್ ಬ್ರೇಕ್ಗೆ ಅದರಲ್ಲಿ ನಿದ್ರಿಸ್ತಿದ್ದ ರಂಜನಿ ಒಮ್ಮೆಲೆ ಎದ್ದು, ಏನಾಯಿತು ಸರ್ ಅಂತ ಆತುರದಿಂದ ಕೇಳಿದ್ಲು. ರುದ್ರ ಏನು ಮಾತಾಡದೆ ಕಾರಿನ ಎದುರು ಕಾಣಿಸ್ತಾ ಇರುವ ಮಾಸ್ಕ್ ಹಾಕೊಂಡಿರೋ ವೀರೇಂದ್ರನ ಕಡೆಗೆ ನೋಡ್ತಿದ್ದಾನೆ. ಅದರಿಂದ ಆತ ಅಷ್ಟು ತೀಕ್ಷ್ಣವಾಗಿ ಏನು ನೋಡ್ತಿದ್ದಾನೆ ಅಂತ ಅರ್ಥವಾಗದೆ ಅವನ ನೋಟವನ್ನು ಹಿಂಬಾಲಿಸಿ ರಂಜನಿ ಕೂಡ ಕಾರಿನ ಎದುರು ನೋಡಿದ್ಲು. ಅಲ್ಲಿ ಕಂಡ ಮಾಸ್ಕ್ ವ್ಯಕ್ತಿಯನ್ನು ಅನುಮಾನದಿಂದ ನೋಡುತ್ತಲೇ ತನ್ನ ನೋಟವನ್ನು ಕೆಳಗೆ ತಿರುಗಿಸಿದ್ಲು ರಂಜನಿ.
ಆಗಲೇ ಅಲ್ಲಿ ಕೆಳಗೆ ಬಿದ್ದಿರೋ ಸುರಭಿ ಕಂಡಿದ್ದರಿಂದ ಅವಳನ್ನ ನೋಡಿ ಶಾಕ್ ಆಗಿ ತಕ್ಷಣ ಕಾರಿನ ಬಾಗಿಲು ತೆಗೆದು ಸುರಭಿ ಅಂತ ಮುಂದೆ ಓಡಿದ್ಲು. ಅದರಿಂದ ರುದ್ರ ಕೂಡ ತಕ್ಷಣ ಕಾರ್ನಿಂದ ಇಳಿದ. ಆ ಮಾತು ಕೇಳಿದ ವೀರೇಂದ್ರ ತಕ್ಷಣ ತನ್ನ ಯೋಜನೆಯನ್ನು ಬದಲಿಸಿ, ಏನು ಇವಳು ಸುರಭಿನ, ನಾನು ಅವಳಿಗಾಗಿ ಹುಡುಕ್ತಿದ್ದೀನಿ, ಹೀಗೆ ನನ್ನ ಕಾರಿನ ಕೆಳಗೆ ಬೀಳ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ಇವಳು ನನ್ನ ಅತ್ತೆ ಮಗಳು ಸರ್ ಅನ್ನುತ್ತಾ ಸುರಭಿ ಹತ್ರ ಹೋದ. ಆ ಮಾತಿಗೆ ರುದ್ರ ಅನುಮಾನದಿಂದ ಅವನ ಕಡೆ ನೋಡ್ತಾ, ಏನು ನಿಮ್ಮ ಅತ್ತೆ ಮಗಳ, ಮತ್ತೆ ಇಲ್ಲಿವರೆಗೆ ನೀನು ಅವಳ ಮುಖ ನೋಡಲಿಲ್ವಾ ಅಂತ ಗಂಭೀರವಾಗಿ ಕೇಳಿದ ರುದ್ರ. ಇಲ್ಲ, ಕತ್ಲಲ್ಲಿ ಅವಳ ಮುಖ ಸರಿಯಾಗಿ ಕಾಣಲಿಲ್ಲ, ಜಸ್ಟ್ ಇವಾಗ ತಾನೇ ಹಾಗೆ ಕೆಳಗೆ ಬಿದ್ಲು, ನಾನು ಎಪಿಸೋದಿಗೆ ಹೋಗುವಷ್ಟರಲ್ಲಿ ನೀವು ಬಂದ್ರಿ. ನಿಜಕ್ಕೂ ಅವಳು ಕಾಣಿಸ್ತಿಲ್ಲ ಅಂತ ನಮ್ಮ ಅತ್ತೆ ಕಾಲ್ ಮಾಡಿದರು, ಅದಕ್ಕೆ ಅವಳನ್ನ ಹುಡುಕ್ತಾ ನಾನು ಬಂದೆ ಅಂತ ಅಂದ ವೀರೇಂದ್ರ. ಅವನ ಮಾತುಗಳನ್ನ ಕೇಳಿ ಯಾಕೋ ರುದ್ರನಿಗೆ ನಂಬಕ್ಕೆ ಬರಲಿಲ್ಲ. ಆದರೂ ಹೆಚ್ಚಾಗಿ ಪ್ರಶ್ನಿಸ್ದೆ. ಇಟ್ಸ್ ಓಕೆ, ಮೊದಲಿಗೆ ನೀರು ಕೊಡು ಅಂತ ಅಂದ ರುದ್ರ. ಅವನ ದನಿಯಲ್ಲಿನ ಗಾಂಭೀರ್ಯ, ಅವನ ಧೈರ್ಯ ನೋಡ್ತಿದ್ರೆ ಅವನ ಜೊತೆ ಸಂಘರ್ಷ ಮಾಡಬಾರ್ದು ಅಂತ ವೀರೇಂದ್ರನಿಗೆ ಅನ್ನಿಸ್ತು. ಅದಕ್ಕೆ ಸುಮ್ಮನೆ ಕಾರ್ನಿಂದ ನೀರಿನ ಬಾಟಲಿ ತೆಗೆದು ನೀಡ್ದ. ರಂಜನಿ ಆ ನೀರಿನಿಂದ ಸುರಭಿ ಮುಖದ ಮೇಲೆ ಚಿಮುಕಿಸಿ ಅವಳ ಮುಖ ಒರೆಸಲು ಶುರು ಮಾಡಿದ್ಲು. ಅಷ್ಟರಲ್ಲಿ ರೌಡಿಗಳು ಅಡವಿಯಿಂದ ಓಡುತ್ತಾ ರಸ್ತೆ ಹತ್ರ ಬಂದರು. ಆದರೆ ಅಲ್ಲೇ ತಿರುಗಿ ಪರಿಸ್ಥಿತಿ ಕಂಡು ಅವರು ಮತ್ತೆ ಅಡವಿಯೊಳಗೆ ಹೋಗಿ ಮರಗಳ ಮರೆಯಲ್ಲಿ ನಿಂತು ಏನು ನಡೀತಿದೆ ಅಂತ ನೋಡ್ತಾ ಇದ್ದಾರೆ. ಆಗ ಅಲ್ಲಿಗೆ ಬಂದ ಪೊಲೀಸ್ ಜೀಪ್. ರುದ್ರ ಅವರಿದ್ದ ಜಾಗದಲ್ಲಿ ನಿಂತಿದ್ದರಿಂದ ಪೊಲೀಸರು ಕೆಳಗಿಳಿದ್ರು. ಅದರಲ್ಲಿರೋ SI ಮುಂದೆ ಬರ್ತಾ, ಯಾರು ನೀವೆಲ್ಲ, ಇಲ್ಲೇನು ಮಾಡ್ತಿದ್ದೀರಿ ಅಂತ ಕೇಳುತ್ತಲೇ ಅಲ್ಲಿ ಕಂಡ ರುದ್ರನನ್ನು ನೋಡಿ, ಸರ್ ನೀವಾ, ಈ ಸಮಯದಲ್ಲಿ ನೀವು ಇಲ್ಲೇನು ಮಾಡ್ತಿದ್ದೀರಿ, ಏನಾದರೂ ತೊಂದರೆಯಾ ಅಂತ ಕೇಳಿದ್ರು. ಆ ಮಾತಿಗೆ ರುದ್ರ ಉತ್ತರ ಹೇಳಲು ಹೋಗುವಷ್ಟರಲ್ಲಿ ಕೆಳಗೆ ಪ್ರಜ್ಞೆಯಿಲ್ಲದೆ ಬಿದ್ದಿರೋ ಸುರಭಿ ಕಂಡಿದ್ದರಿಂದ, ಯಾರೀ ಹುಡುಗಿ, ಅವಳಿಗೆ ಏನಾಗಿದೆ ಅಂತ ಕೇಳಿದ್ರು SI. ಆ ಮಾತಿಗೆ ತಕ್ಷಣ ರುದ್ರ ಪ್ರತಿಕ್ರಿಯಿಸ್ತಾ, ನಾನು ನನ್ನ ಗರ್ಲ್ಫ್ರೆಂಡ್ ಲಾಂಗ್ ಡ್ರೈವಿಗೆ ಬಂದಿದ್ವು, ಆಗಲೇ ಕೆಳಗೆ ಬಿದ್ದಿರೋ ಈ ಹುಡುಗಿ ಕಂಡ್ಲು, ಏನಾಗಿದೆ ಅಂತ ನೋಡಲು ನಾವು ಕೂಡ ನಿಂತಿದ್ದೀವಿ ಅಂತ ಹೇಳ್ದ ರುದ್ರ. ಆ ಮಾತುಗಳನ್ನ ಕೇಳಿ, ಏನೂ ನಾನು ಇವನ್ ಗರ್ಲ್ಫ್ರೆಂಡಾ, ಎಂಥ ಮಾತು ಹೇಳ್ದ ಅಂತ ಕೋಪದಿಂದ ರುದ್ರನ ಕಡೆ ನೋಡಿದ್ಲು ರಂಜನಿ. ಅವಳ ಎಕ್ಸ್ಪ್ರೆಷನ್ಸ್ ರುದ್ರ ಸ್ವಲ್ಪವೂ ಲೆಕ್ಕಿಸ್ಕೊಳ್ಳದೆ ಈ ಹುಡುಗಿ ಹೆಸರು ಸುರಭಿ ಅಂತ ತಿಳಿಯಿತು ಅಂತ SI ಜೊತೆ ಹೇಳ್ದ. ಎದುರಿಗಿದ್ದ ರಂಜನಿಯನ್ನು ನೋಡಿ, ಅಕ್ಕ ನೀವಾ, ಮತ್ತೆ ನೀವೇ ನನ್ನನ್ನು ಕಾಪಾಡಿದ್ರಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಆ ಕರೆಗೆ ಪೂರ್ತಿಯಾಗಿ ಕಣ್ಣು ತೆರೆದ ಸುರಭಿ ಎದುರಿಗಿದ್ದ ರಂಜನಿಯನ್ನು ನೋಡಿ, ಅಕ್ಕ ಮತ್ತೆ ನೀವೇ ಕಾಪಾಡಿದ್ರಾ ಅಂದ್ಲು. ಆ ಪ್ರಶ್ನೆಗೆ ರಂಜನಿ ಏನೋ ಹೇಳೋದಕ್ಕೆ ಹೋಗುವಷ್ಟರಲ್ಲಿ, ಹಲೋ ಮಿಸ್ ಸುರಭಿ, ಆರ್ ಯು ಓಕೆ ಅಂತ ಕೇಳಿದ್ರು SI. ಅಲ್ಲಿ ಕಂಡ ಪೊಲೀಸರನ್ನ ನೋಡಿ ಸ್ವಲ್ಪ ತಡಬಡಿಸಿದ ಸುರಭಿ, ಹಾಂ ಸರ್ ಫೈನ್ ಅಂತ ನಿಧಾನವಾಗಿ ಹೇಳಿದ್ಲು. ನೀವು AP ಸ್ಟೇಟ್ ಮಿನಿಸ್ಟರ್ ಚಂದ್ರ ಅವ್ರ ಮಗಳೇ ಅಲ್ವಾ ಅಂತ ಕೇಳಿದ್ರು SI. ಹೌದು ಸರ್ ಅನಿಷ್ಟವಾಗಿ ಮುಖ ಸಿಂಡರಿಸಿ ಹೇಳಿದ್ಲು ಸುರಭಿ. ತನ್ನ ಗುರುತು ಯಾರು ತಿಳಿಬಾರ್ದು ಅಂದ್ಕೊಂಡಿದ್ಲು ಅವಳು, ಆದರೆ ಈಗೆಲ್ಲರಿಗೂ ತಿಳಿದು ಹೋಗಿದ್ದರಿಂದ ಆ ಅತೃಪ್ತಿ ಅವಳ ಮುಖದಲ್ಲಿ ಕಾಣ್ತು. ಎಲ್ಲವನ್ನ ವಿವರವಾಗಿ ಹೇಳಿದ್ಲು ಸುರಭಿ. ಅದನ್ನು ಕೇಳಿ, ವಾಟ್, ಕಿಡ್ನಾಪ್ ಮಾಡಿದ್ರಾ, ಇಷ್ಟಕ್ಕೂ ಅವ್ರಿಗೆ ಯಾವ ಕಡೆಯಿಂದ ನಿಮ್ಮನ್ನು ಬೆನ್ನಟ್ಟಿದ್ರು ಅಂತ ಕೇಳಿದ್ರು SI. ಅದಕ್ಕೆ ತಾನು ಅಡವಿಯಿಂದ ಓಡ್ತಾ ಬಂದ ಕಡೆ ತೋರಿಸಿದ್ಲು ಸುರಭಿ. ತಕ್ಷಣ ಒಳಗೆ ಹೋಗಿ ಹುಡುಕಿ ಅನುಮಾನಾಸ್ಪದವಾಗಿ ಯಾರು ಕಂಡ್ರು ಬಿಡಬೇಡಿ ಅಂತ ಪಕ್ಕದಲ್ಲಿದ್ದ ತನ್ನ ಕಾನ್ಸ್ಟೇಬಲ್ಗಳಿಗೆ ಆರ್ಡರ್ ಮಾಡ್ದ SI. ಓಕೆ ಸರ್ ಅಂತ ಹೇಳಿ ಪೊಲೀಸರು ಅತ್ತ ಓಡಿದ್ರು. ಆದರೆ ಪೊಲೀಸರು ಅಲ್ಲಿಗೆ ಬರೋದನ್ನು ನೋಡಿದ ರೌಡಿಗಳು ಅಷ್ಟರಲ್ಲೇ ಅಡವಿಯೊಳಗೆ ಹೋಗಿ ತಮ್ಮ ವಾಹನಗಳ ಸಮೇತ ಮಾಯವಾದರು. ಆಗ SI, ಮಿಸ್ ಸುರಭಿ, ನೀವು ಒಂದ್ಸಲ ನಿಮ್ಮ ತಾಯಿ ಜೊತೆ ಮಾತಾಡಿ, ಅವರು ಟೆನ್ಷನ್ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಅವಳಿಗೆ ಫೋನ್ ನೀಡಿದ್ರು SI. ಅದಕ್ಕೆ ಆ ಫೋನ್ ತಗೊಳ್ತಾ, ಸರ್ ಒಂದು ಚಿಕ್ಕ ರಿಕ್ವೆಸ್ಟ್, ಇಲ್ಲಿ ನಡೆದಿದ್ನೆಲ್ಲ ನಮ್ಮ ಅಮ್ಮನಿಗೆ ತಿಳಿಯೋದಕ್ಕೆ ಬಿಡಬೇಡಿ, ಅವರು ಗಾಬರಿ ಆಗ್ತಾರೆ, ನಾನು ಕೂಡ ಏನಾದರೂ ಒಂದು ಹೇಳಿ ನಿಭಾಯಿಸ್ತೀನಿ ಅಂತ ಬೇಡ್ಕೊಂಡ್ಲು. ಇಂದು ಸಂಜೆ ನನ್ನ ಮೊಬೈಲ್ ಮಿಸ್ ಆಗಿತ್ತು, ಅದಕ್ಕೆ ಫೋನ್ ಎತ್ತಿರಲಿಲ್ಲ ಅಂತ ತಟ್ಟನೆ ಸುಳ್ಳು ಹೇಳಿದ್ಲು ಸುರಭಿ. ಹೌದಾ, ಆದರೆ ಸ್ವಲ್ಪ ಹೊತ್ತು ನಾನು ಎಷ್ಟು ಗಾಬರಿಯಾಗಿದ್ದೆ ಗೊತ್ತಾ, ನಿನ್ನ ಮೊಬೈಲ್ ಲೊಕೇಶನ್ ಕೂಡ ಯಾವುದೋ ಅನ್ನೋನ್ ಏರಿಯಾದಲ್ಲಿತ್ತು, ಆದರೂ ಯಾವತ್ತೂ ಇಲ್ಲದ್ದು ನಿನಗೇಕೆ ಲೊಕೇಶನ್ ಶೇರ್ ಮಾಡಿದೆ, ಅದನ್ನು ನೋಡಿಯೇ ಗಾಬರಿಯಾಗಿ ಹೋಗಿದ್ದೆ ನಾನು ಅಂತ ಕೇಳಿದ್ಲು ಮೌನಿತಾ. ಲೊಕೇಶನ್ನ ನಾನೇನು ಶೇರ್ ಮಾಡಿಲ್ಲ ಮಮ್ಮಿ, ಬೈ ಮಿಸ್ಟೇಕ್ ಪ್ರೆಸ್ ಆಗಿ ಬಂದಿರಬಹುದು ಅಂತ ಇನ್ನೊಂದು ಸುಳ್ಳು ಹೇಳಿದ್ಲು ಸುರಭಿ.
ಅದಕ್ಕೆ ಸುರಭಿ ಅತ್ತ ಕಡೆ ನೋಡಿದ್ಲು. ವೀರೇಂದ್ರ ಮುಖಕ್ಕೆ ಮಾಸ್ಕ್ ಇದ್ದಿದ್ದರಿಂದ ಅವನ ಮುಖ ಸರಿಯಾಗಿ ಕಾಣ್ತಿಲ್ಲ ಸರ್ ಅಂತ ಅಂದ್ಲು ಸುರಭಿ. ತಕ್ಷಣ ಹತ್ರ ಹೋದ ರುದ್ರ ಬಾಗಿಲ ಮೇಲೆ ತಟ್ಟಿ ವಿಂಡೋ ಗ್ಲಾಸ್ ಇಳಿಸಲು ಸನ್ನೆ ಮಾಡಿದ್ರಿಂದ ವಿಂಡೋ ಇಳಿಸ್ತಾ ವೀರೇಂದ್ರ, ಸುರಭಿ ನಿಮ್ಮ ಅತ್ತೆ ಮಗಳು ಅಂದ್ರಿ, ಅವಳನ್ನು ಹುಡುಕುತ್ತಲೇ ಬಂದೆ ಅಂದ್ರಿ ಅಲ್ವಾ, ಮತ್ತೇನು ಮಾತಾಡದೆ ಅವಳನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀರಲ್ಲ ಯಾಕೆ ಅಂತ ಕೇಳಿದ ರುದ್ರ. ಯಾಕಂದರೆ ಅವನು ಮೊದಲೇ ವೀರೇಂದ್ರ ಗೊತ್ತಿರ್ಬೋದೇನೋ ಬಂದು ನೋಡು ಅಂತ ಸುರಭಿಗೆ ಹೇಳಿದ್ದ. ಹಾಗಾಗಿ ಪ್ರಶ್ನೆ ಕೇಳ್ತಿದ್ದ. ಕಾರ್ನಲ್ಲಿ ಕೂತಿದ್ದ ವೀರೇಂದ್ರನ ಮುಖಕ್ಕಿದ್ದ ಮಾಸ್ಕನ್ನು ಎಳಿತಾನ್ ರುದ್ರ. ಅದರಿಂದ ಸುರಭಿ ಅಲ್ಲಿಗೆ ಬರೋಷ್ಟರಲ್ಲಿ ಹಠಾತ್ತನೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು ರಿವರ್ಸ್ ತಿರುಗಿಸ್ಕೊಂಡು ಜೆಟ್ ವೇಗದಲ್ಲಿ ಅಲ್ಲಿಂದ ಹೊರಟು ಹೋದ ವೀರೇಂದ್ರ. ಕಣ್ಣು ಮಿಟಿಸುವಷ್ಟರಲ್ಲಿ ನಡೆದ ಆ ಘಟನೆಗೆ ಅಲ್ಲೇ ಇದ್ದ ರುದ್ರನಿಗೂ ಅವನನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಕಾರಿನ ನಂಬರನ್ನು ಮಾತ್ರ ಗಮನಿಸ್ತಾ ಮಾತಾಡಲಿಲ್ಲ. ಅದರಿಂದ ಸ್ವಲ್ಪ ಹೊತ್ತಿಗೆ ಸುರಭಿ, ನಿಮ್ಮಿಬ್ಬರಿಗೂ ಏನಾದರೂ ಮೌನವ್ರತಾನ ಅಂತ ಕೇಳಿದ್ಲು. ಆ ಪ್ರಶ್ನೆಗೆ ರುದ್ರ ಸುಮ್ಮನಿದ್ರೆ ರಂಜನಿ ಮಾತ್ರ ಅವಳ ಕಡೆ ಸ್ವಲ್ಪ ಗಂಭೀರವಾಗಿ ನೋಡಿದ್ಲು. ಅದನ್ನು ನೋಡಿದ ಸುರಭಿ, ಅಕ್ಕ ನೀನು ಯಾವಾಗಲೂ ಹೀಗೆ ಗಂಭೀರವಾಗಿಯೇ ಇರ್ತೀಯಾ, ನಿನ್ನ ಮೈಯಲ್ಲಿ ಕಾಮಿಡಿಯ ಗ್ರಂಥಿಗಳಿಲ್ವಾ ಅಂತ ಕೇಳಿದ್ಲು. ಅದನ್ನು ಕೇಳಿ ರಂಜನಿ ಸಿಟ್ಟಿನಿಂದ ಏನೋ ಹೇಳಲು ಹೋಗ್ತಿದ್ದಾಗ ಅಷ್ಟರ ರುದ್ರ ಮೆಲ್ಲಗ್ನಕ್ಕೂ, ಅವಳಲ್ಲಿ ಕಾಮಿಡಿ ಗ್ರಂಥಿಗಳು ಇಲ್ಲದಿರೋದು ಏನು, ಅವಳೇ ಒಂದು ದೊಡ್ಡ ಕಾಮಿಡಿ ಪೀಸ್ ಅಂತ ಅಂದ. ಸುರಭಿ ತಕ್ಷಣ ಜೋರಾಗಿ ನಕ್ಕದ್ಲು. ಇದರಿಂದ ರುದ್ರನ ಕಡೆ ಕೋಪದಿಂದ ನೋಡಿದ್ಲು ರಂಜನಿ. ಆದರೆ ರುದ್ರ ಅದನ್ನು ಲೆಕ್ಕಿಸದೆ ಅವಳನ್ನ ನೋಡಿ ಕಣ್ಣು ಮಿಟಿಕ್ಸಿ ನಕ್ಕದ. ಅದೆಲ್ಲವನ್ನು ಗಮನಿಸಿದ ಸುರಭಿ, ನೀವಿಬ್ಬರೂ ಲವ್ವರ್ಸಾ ಅಂತ ಕೇಳಿದ್ಲು. ಆ ಮಾತಿಗೆ ರುದ್ರ ಏನು ಹೇಳ್ತಾನೋ ಅಂತ ಭಯಪಟ್ಟ ರಂಜನಿ ಗಾಬರಿಯಿಂದ, ಇಲ್ಲ 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 ಇವ್ರು ನಮ್ಮ ಬಾಸ್ ಅಂತ ಗಡಿಬಿಡಿಯಿಂದ ಹೇಳಿದ್ಲು. ಓಹೋ ಬಾಸಾ ಅನ್ನತ್ಲೆ ಅನುಮಾನದಿಂದ ಅವರಿಬ್ಬರನ್ನು ಒಬ್ಬರಾದ್ಮೇಲೆ ಒಬ್ಬರನ್ನ ನೋಡಿದ್ಲು ಸುರಭಿ. ಅವಳನ್ನು ಹಾಗೆ ಬಿಟ್ಟರೆ ಏನಾದರೊಂದು ಮಾತಾಡ್ತಾಳೆ ಅಂದ್ಕೊಂಡ ರಂಜನಿ ತಕ್ಷಣ ವಿಷಯ ಬದಲಿಸ್ತಾ, ಸುರಭಿ ನಿಮ್ಮ ತಂದೆ ಎಪಿಸ್ಟೇಟ್ ಮಿನಿಸ್ಟರಾ ಅಂತ ಕೇಳಿದ್ಲು. ಹೌದು ಮಿನಿಸ್ಟರ್ ಚಂದ್ರ, ಆ ಹೆಸರನ್ನು ನೀವು ಕೇಳಿಯೇ ಇರ್ತೀರಿ ಅಂತ ಅಂದ್ಲು ಸುರಭಿ. ಕೇಳಿದ್ದೀನಿ, ನನ್ನ ಚಿಕ್ಕಂದಿನಿಂದ ಕೇಳುತ್ತಲೇ ಇದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡ ರಂಜನಿ. ಸರಿ, ಆದರೆ ಅಸಲಿಗೆ ನೀನು ಯಾರನ್ನ ಹುಡುಕ್ತಾ ಅಲ್ಲಿಗೆ ಹೋದೆ? SI ಜೊತೆ ಮಾತಾಡ್ತಾ ಯಾರೋ ನೆಂಟರನ್ನ ಹುಡುಕ್ತಾ ಹೋದೆ ಅಂದ್ಯಲ್ಲ, ಯಾರವರು ಅಂತ ಅನುಮಾನದಿಂದ ಕೇಳಿದ್ಲು. ಅದಕ್ಕೆ ತನ್ನ ತಂದೆ ತನ್ನ ದೊಡ್ಡಮ್ಮ ಮತ್ತು ಅಕ್ಕನನ್ನು ಕೊಲ್ಲಿಸ್ಬೇಕು ಅಂದ್ಕೊಂಡು ವಿಷಯವನ್ನು ಮಾತ್ರ ಹೇಳಿದೆ. ನಾನು ನನ್ನ ದೊಡ್ಡಮ್ಮ ಮತ್ತು ಅಕ್ಕನಿಗಾಗಿ ಹುಡುಕ್ತಿದ್ದೀನಿ, ಅವ್ರು ನನ್ನ ತಂದೆ ಮೊದಲ ಹೆಂಡತಿ ಮತ್ತು ಮಗಳು ಅಂತ ಬೇಸರದಿಂದ ಹೇಳಿದ್ಲು ಸುರಭಿ. ಆ ಮಾತಿಗೆ ರಂಜನಿಯ ಇದೆ ಒಮ್ಮೆಲೆ ನಡಕ್ತು. ಅವಳು ತನಗಾಗಿ ಯಾಕೆ ಹುಡುಕ್ತಿದ್ದಾಳೆ ಅಂತ ಅವಳಿಗೆ ಅರ್ಥವಾಗದ ಕಾರಣ ರಂಜನಿಯ ಮನಸ್ಸಿನಲ್ಲಿ ಆಗಲೇ ಏನೇನೋ ಪ್ರಶ್ನೆಗಳು ಶುರುವಾದವು. ಅದರಿಂದ ಅವಳು ತನ್ನ ಆತುರವನ್ನು ತಡ್ಕೊಳ್ತಾ, ಈಗ ನಿನ್ನ ತಂದೆ ಮೊದಲ ಹೆಂಡತಿ ಮತ್ತು ಮಗುವಿನಿಂದ ನಿನಗೇನು ಕೆಲಸ? ಅವ್ರು ಸಿಕ್ಕರೆ ಏನು ಮಾಡ್ತೀಯಾ? ಅವ್ರನ್ನ ಕೊಂದುಬಿಡ್ತೀಯಾ ಅಥವಾ ಅವ್ರ ಜೊತೆ ಜಗಳ ಮಾಡ್ತೀಯಾ ಅಂತ ಗಂಭೀರವಾಗಿ ಕೇಳಿದ್ಲು. ಇಲ್ಲ ಇಲ್ಲ, ನಾನು ಯಾಕಾಗಿ ಮಾಡಲಿ, ಅವ್ರು ನನ್ನ ದೊಡ್ಡಮ್ಮ, ಅವ್ರ ಮಗಳು ನನಗೆ ಅಕ್ಕ ಆಗ್ತಾಳೆ, ನನ್ನ ತಂದೆಗೆ ಅವರ ಅಗತ್ಯ ಇಲ್ವೇನೋ, ಆದರೆ ನನಗವರು ಬೇಕು, ಅದಕ್ಕೆ ಅವರಿಗಾಗಿ ಹುಡುಕ್ತಿದ್ದೀನಿ ಅಂತ ಪ್ರಾಮಾಣಿಕವಾಗಿಯೇ ಹೇಳಿದ್ಲು ಸುರಭಿ. ಆ ಮಾತುಗಳನ್ನ ಕೇಳಿ ರಂಜನಿ ಹಣೆ ಸುಕ್ಕುಗಟ್ಟಿಸಿ ಅನುಮಾನದಿಂದ ನೋಡ್ತಾ, ಈ ಹುಡುಗಿಯ ಮಾತುಗಳನ್ನ ನೋಡಿದ್ರೆ ನಿಜ ಅಂತ ಅನ್ನಿಸ್ತಿದೆ, ಆದರೆ ಅಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬಾರ್ದು. ಅಷ್ಟು ಸುಲಭವಾಗಿ ಈ ಹುಡುಗಿಯನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಮೊದಲು ಈ ಹುಡುಗಿ ನನಗಾಗಿ ಅಮ್ಮನಿಗಾಗಿ ಹುಡುಕ್ತಿದ್ದಾಳೆ, ಅವಳ ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗೆ ಮಾಡಬೇಕು ಅಂದರೆ ಈ ಹುಡುಗಿಯ ಜೊತೆ ಸ್ವಲ್ಪ ಸಂಬಂಧ ಬೆಳೆಸಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು ರಂಜನಿ. ಯಾಕೋ ತಿಳಿಯೋದು, ಆದರೆ ರಂಜನಿ ಈ ಸಲ ಸುರಭಿನ ನಿಜವಾಗಿಯೇ ಬೈದ್ಲು. ಬಹುಶಃ ಸುರಭಿ ತನ್ನ ತಂಗಿ ಅಂತ ರಂಜನಿಗಿಂತ ಮೊದಲು ಅವಳ ಮನಸ್ಸು ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ಯೋ ಏನೋ. ಅವಳು ಸಲಿಗೆಯಿಂದ ಬೈದಿದ್ದಕ್ಕೆ, ಅದೆಲ್ಲಕ್ಕ ಮಾಮೂಲಿಯಾಗಿದ್ದರೆ ನಾನು ಕೂಡ ಹೋಗ್ತಿರ್ಲಿಲ್ಲ, ಆದರೆ ಕೆಲವು ದಿನಗಳಿಂದ ನನ್ನ ದೊಡ್ಡಮ್ಮ ನನ್ನ ಅಕ್ಕ ತೀರು ಹೋದರು ಅಂತ ನನ್ನ ತಂದೆ ಮಾತಾಡ್ತಿದ್ದದನ್ನು ಕೇಳಿಸ್ಕೊಂಡೆ. ಅಂಥದ್ರಲ್ಲಿ ಈಗ ಹಠಾತ್ತನೆ ಯಾರೋ ಮೆಸೇಜ್ ಮಾಡಿ ಅವ್ರು ಬದುಕಿದ್ದಾರೆ, ವಿಳಾಸ ಗೊತ್ತು, ಹೇಳ್ತೀನಿ ಬಾ ಅಂದರೆ ಸಹಜವಾಗಿ ನನಗೆ ಕ್ಯೂರಿಯಾಸಿಟಿ ಬರುತ್ತೆ ಅಲ್ವಾ, ಅದಕ್ಕೆ ಮುಂದೆ ಹಿಂದೆ ಯೋಚಿಸದೆ ಹೊರಟು ಹೋದೆ ಅಂತ ಅಂದ್ಲು ಸುರಭಿ. ಆ ಮಾತಿಗೆ ಅರ್ಥವಾಗದಂತೆ ನೋಡಿ ಅಷ್ಟಲ್ಲೇ ಗಂಭೀರವಾಗ್ತಾ, ಏನು
ನಿನ್ನ ದೊಡ್ಡಮ್ಮ ನಿನ್ನ ಅಕ್ಕ ತೀರ್ ಹೋದ್ರಾ? ಹಾಗಂತ ಯಾರು ಹೇಳಿದ್ರು ಅಂತ ಕೇಳಿದ್ಲು ರಂಜನಿ. ಹಠಾತ್ತನೆ ಅವಳು ಯಾಕೆ ಹಾಗೆ ಪ್ರತಿಕ್ರಿಯಿಸಿದಾಳು ಅಂತ ಕಾರ್ ಓಡಿಸ್ತಿದ್ದ ರುದ್ರನಿಗೆ ಮತ್ತು ಪಕ್ಕದಲ್ಲೇ ಇದ್ದ ಸುರಭಿಗೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಅದರಿಂದ ಅಕ್ಕ ಏನಾಯಿತು, ನೀನು ಯಾಕೆ ಅಷ್ಟು ಗಂಭೀರ ಆಗ್ತಿದ್ಯಾ ಅಂತ ಗಾಬರಿಯಿಂದ ಕೇಳಿದ್ಲು ಸುರಭಿ. ಆ ಪ್ರಶ್ನೆಗೆ ರಂಜನಿ ತಡಬಡಿಸಿ ತನ್ನ ಕೋಪವನ್ನು ಹತೋಟಿಗೆ ತಂದುಕೊಳ್ತಾ, ಅಂದರೆ ಅದು ಏನಿಲ್ಲ, ನೀನು ಇಲ್ಲಿವರೆಗೆ ಅವರು ತೀರ್ ಹೋಗಿದ್ದಾರೆ ಅನ್ನೋ ವಿಷಯ ಹೇಳಿರಲಿಲ್ಲ ಅಲ್ವಾ, ಹಠಾತ್ತನೆ ಆಗಂದಿದ್ದಕ್ಕೆ ಶಾಕ್ ಆಯಿತು ಅಂತ ಸರಿಪಡಿಸಿದ್ಲು. ಹೌದಾ, ಅದು ಅವ್ರು ತೀರು ಹೋದರು ಅಂತ ನನ್ನ ತಂದೆ ಹೇಳ್ತಿದ್ದನ್ನು ಕೇಳಿದೆ. ಆದರೆ ನನಗೆ ಯಾಕೋ ಅವ್ರು ಮಾತ್ರ ಇನ್ನೂ ಬದುಕಿದ್ದಾರೆ ಅಂತ, ನಾನು ಅವ್ರನ್ನ ಖಂಡಿತವಾಗಿ ಭೇಟಿ ಆಗ್ತೀನಿ ಅಂತ ಅನ್ನಿಸ್ತಿದೆ. ಆ ನಂಬಿಕೆಯಿಂದಲೇ ಯಾವ ಸಣ್ಣ ಅವಕಾಶವನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೋದೆ ಅಂತ ಹೇಳಿದ್ಲು ಸುರಭಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.